ನಿನ್ನೆಯಷ್ಟೇ ಅಮೆರಿಕದಿಂದ ಹಿಂತಿರುಗಿದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಸಿದ್ದರಾಮಯ್ಯನವರಿಗೆ ಮೂಡಾ ಟೆನ್ಷನ್ ಇದ್ರೂ ಕೂಡ ಈ ಟೆನ್ಷನ್ ನಡುವೆ ಮುಖ್ಯಮಂತ್ರಿಗಳು ಶಿವಣ್ಣ ಅವರನ್ನ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ನಾಗವಾರದಲ್ಲಿ ಇರತಕ್ಕಂಥ ಅವರ ಮನೆಗೆ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಸಾಥ್ ಕೊಟ್ಟಿದ್ದಾರೆ ಸಚಿವ ಬೈರತಿ ಸುರೇಶ್ ಅವರು. ನೋಡಿ, ಇಷ್ಟು ಟೆನ್ಷನ್ ನಡುವೆನೂ ಕೂಡ ನಿನ್ನೆ ಅಷ್ಟೇ ಶಿವಣ್ಣ ಅವರು ಅಮೆರಿಕದಿಂದ ವಾಪಸ್ಸಾಗಿದ್ದರು. ಅವರು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗೆ ಅಮೆರಿಕದಲ್ಲಿ ಒಳಗಾಗಿದ್ದರು. ಅದಾದ ನಂತರ ಚೆನ್ನಾಗಿ ಚೇತರಿಸ್ಕೊಂಡು ವಾಪಸ್ ಬಂದರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯನವರು ಅವರಿಗೆ ವೆಲ್ಕಮ್ ಮಾಡಿದ್ದಾರೆ. ಶಿವಣ್ಣ ಅವರ ಕುಟುಂಬದಲ್ಲಿ ಅವರ ಪತ್ನಿ ಗೀತಾ ಅವರು ಎಲ್ಲರೂ ಕೂಡ ಶಿವಣ್ಣ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಹೇಗಿದ್ದೀರಾ ಏನು ಎತ್ತ. ಸಹಜವಾಗಿ 1 ತಿಂಗಳು ಅವರು ಅಮೆರಿಕದಲ್ಲಿದ್ದರಲ್ವ, ಹಾಗಾಗಿ ಹೋಗಿ ಸಿದ್ದರಾಮಯ್ಯನವರೇ ಖುದ್ದು ಶಿವಣ್ಣ ಅವರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವರ ಜೊತೆಯಲ್ಲಿ ಬೈರತಿ ಸುರೇಶ್ ಕೂಡ ಹೋಗಿದ್ದಾರೆ. ಆ್ಯಕ್ಚುಲಿ ಇವತ್ತು ಅಧಿಕೃತ ಕಾರ್ಯಕ್ರಮಗಳು ಅಂತ ಯಾವುದೂ ಇರಲಿಲ್ಲ, ಸಿದ್ದರಾಮಯ್ಯನವರು ಹಾಕ್ಕೊಂಡಿಲ್ಲ 4 ಗಂಟೆ ತನಕ. ಈ ಗ್ಯಾಪಲ್ಲಿ ಹೋಗಿ ಶಿವಣ್ಣ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಒಂದು ಕಡೆ ಮೂಡಾ ಕೋರ್ಟ್ ಟೆನ್ಷನ್ ಸಿದ್ದರಾಮಯ್ಯನವರಿಗೆ, ಮತ್ತೊಂದು ಕಡೆ ಅದರ ನಡುವೆನೂ ಕೂಡ ಹೋಗಿ ಶಿವಣ್ಣ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಬಂದಿದ್ದಾರೆ. ಏನಿದೆ ಡೀಟೇಲ್ಸ್ ರವೀಶ್? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಅಧಿಕೃತ ಕಾರ್ಯಕ್ರಮಗಳು ಸಂಜೆ 4 ಗಂಟೆ ತನಕ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಕೊಂಡಿರಲಿಲ್ಲ ಇವತ್ತು. ಯಾಕೆಂದ್ರೆ ನೋಟಿಸ್ ಇವತ್ತು ಕೊಟ್ಟಿದ್ದಲ್ಲ, ಗುರುವಾರದ ಹಿಂದೆಯೇ ಕೂಡ ನೋಟಿಸ್ ತಲುಪಿತ್ತು. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಅದ್ರ ಬಗ್ಗೆ ಕಾರ್ಯತಂತ್ರಗಳನ್ನ ರೂಪಿಸಿ ವಕೀಲರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ರು. ಆ ಟೆನ್ಷನ್ ಕಡಿಮೆ ಆಗಿತ್ತು. ಬಟ್ ಇವತ್ತು ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ ಸಹಜವಾಗಿ. ಯಾಕೆಂದ್ರೆ ಒಂದು ಕಡೆ ಸಿಬಿಐಗೆ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದಗಳು ನಡೀತಾ ಇದೆ, ವಿಚಾರಣೆ ನಡೀತಾ ಇದಾವೆ. ಇನ್ನೊಂದು ಕಡೆ ಆ ಒಂದು ಪತ್ನಿ ಪಾರ್ವತಿ ಅವರು ಮತ್ತೆ ಆಪ್ತ ಬೈರತಿ ಸುರೇಶ್ ಅವರು ಆ ಒಂದು ಇಡಿ ಸಮನ್ಸ್ ಏನಿದೆ ಆ ಸಮನ್ಸ್ನ ಪ್ರಶ್ನೆ ಮಾಡಿ ಅವರು ಕೂಡ ಕೋರ್ಟ್ ಹಾಕೊಂಡಿದ್ದಾರೆ. ಹಾಗಾಗಿ ಸಹಜವಾಗಿ ಅಲ್ಲೇನ್ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ ಒಬ್ಬ ಮುಖ್ಯಮಂತ್ರಿಗೆ. ಈ ಸಂದರ್ಭದಲ್ಲಿ ನಟ ಶಿವರಾಜ್ ಕುಮಾರ್ ಅವರನ್ನ ನೋಡೋದಕ್ಕೆ ಇದ್ದಕ್ಕಿದ್ದಂಗೆ ತುರ್ತಾಗಿ ಆ ಒಂದು ಶಿವರಾಜ್ ಕುಮಾರ್ ಅವರ ನಾಗವಾರದ ನಿವಾಸಕ್ಕೆ ಬಂದಿದ್ದಾರೆ. ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಕ್ಯಾನ್ಸರ್ ಒಂದು ಚಿಕಿತ್ಸೆಯಿಂದ ಅಮೆರಿಕದಿಂದ ವಾಪಸ್ ಬಂದ ಬಳಿಕ ಆ ಒಂದು ಶಿವರಾಜ್ ಕುಮಾರ್ ಅನ್ನು ಭೇಟಿ ಆಗ್ಬೇಕು ಅಂತ ಇದ್ರಂತೆ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾಗಿ ಈ ಒಂದು ಅವಧಿಯಲ್ಲಿ ಅಂದ್ರೆ ಯಾವುದೇ ರೀತಿಯ ಕಾರ್ಯಕ್ರಮಗಳಿಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಬಂದು ಆ ಒಂದು ಶಿವರಾಜ್ ಕುಮಾರ್ ಅನ್ನು ಭೇಟಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬೈರತಿ ಸುರೇಶ್ ಅವರು ಕೂಡ ಸಿಎಂ ಅವರ ಜೊತೆ ಬಂದ್ರು. ಆದ್ರೆ ಸಿಎಂ ಅವರ ಕಾರ್ನಲ್ಲಿ ಬರಲಿಲ್ಲ, ಅವರ ಹಿಂಬದಿಯ ಕಾರ್ನಲ್ಲಿ ಬೈರತಿ ಸುರೇಶ್ ಅವರು ಕೂಡ ಬಂದಿದ್ದಾರೆ. ಅಂದ್ರೆ ಆ ಒಂದು ಮುಗಿಸ್ಕೊಬಂದು ನಾನು ಆ ವಿಚಾರವಾಗಿ ರಿಯಾಕ್ಟ್ ಮಾಡ್ತೀನಿ ಅಂತಾನು ಕೂಡ ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅದಾದ ಬಂದ ಬಳಿಕ ಯಾವ ರೀತಿ ಒಂದು ನೋಟಿಸ್ ವಿಚಾರವಾಗಿ ರಿಯಾಕ್ಟ್ ಮಾಡ್ತಾರೆ ಸಿದ್ದರಾಮಯ್ಯ ಮತ್ತೆ ಬೈರತಿ ಸುರೇಶ್ ಕಾದ್ ನೋಡ್ಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಅಂದರೆ ಅವರು ಗುರುವಾರನೇ ಅವರಿಗೆ ನೋಟಿಸ್ ಬಂದಿದ್ದರಿಂದ ಮುಖ್ಯಮಂತ್ರಿಗಳ ಪತ್ನಿಗೆ ಆಲ್ರೆಡಿ ಅವರು ವಕೀಲರ ಜೊತೆ ಎಲ್ಲ ಮಾತನಾಡಿ ಯಾವ ಥರ ಹೈಕೋರ್ಟ್ಗೆ ಅರ್ಜಿ ಹಾಕೋಬೇಕೆಲ್ಲ ಮಾಡಿ ಮುಗಿದಿತ್ತು. ಸೊ ಸಿದ್ದರಾಮಯ್ಯನವರು ಆ ವಿಚಾರವಾಗಿ ಏನು ಟೆನ್ಷನ್ ಮಾಡ್ಕೊಂಡಿಲ್ಲ. ಬಟ್ ಇದನ್ನು CBIಗೆ ವರ್ಗಾವಣೆ ಮಾಡುವ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ಇದ್ದೇ ಇರುತ್ತೆ ಟೆನ್ಷನ್. ಅದರ ನಡುವೆನೂ ಕೂಡ ಈ ಕೆಲಸವನ್ನು ಅವರು ಮಾಡಿದ್ದಾರೆ, ಶಿವಣ್ಣ ಅವ್ರನ್ನ ಭೇಟಿಯಾಗೋದು.